ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತವನ್ನು ಕೋರ್ತೀನಿ. ವಿದ್ಯಾರ್ಥಿಗಳೇ, ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ 8ನೇ ತರಗತಿಯ ಮತ್ತು 5ನೇ ತರಗತಿಯ ಮೌಲ್ಯಾಂಕನ ಪರೀಕ್ಷೆ ಎಲ್ಲ ಮಾದರಿ ಪ್ರಶ್ನೆ ಪತ್ರಿಕೆಗಳ ಉತ್ತರಗಳನ್ನು, ಬ್ಲೂ ಪ್ರಿಂಟ್ಗಳನ್ನು ಎಲ್ಲವನ್ನು ಕೂಡ ಹಾಕಿದ್ದೀವಿ. ಸೊ ಒಂದು ಸಾರಿ 5ನೇ ಮತ್ತು 8ನೇ ತರಗತಿ ಮೌಲ್ಯಾಂಕನ ಪರೀಕ್ಷೆ 2023 ಅಂತಕ್ಕಂಥ ಪ್ಲೇಲಿಸ್ಟ್ ಲಿಂಕನ್ನು ಒತ್ತಿದರೆ ಸಾಕು. 5, 8ನೇ ತರಗತಿಗೆ ಬೇಕಾಗ್ತಕ್ಕಂಥ ಒಂದು ಎಲ್ಲ ಕ್ವಶನ್ ಆನ್ಸರ್ಸ್ಗಳ ವಿಡಿಯೋಗಳನ್ನು ನೀವು ಏನು ಮಾಡ್ಬೋದು ವಿದ್ಯಾರ್ಥಿಗಳೇ, ವೀಕ್ಷಿಸ್ಬೋದು. ಸೊ ಈ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಂದೇಹ ಮಾಡಲು ಮರೆಯದಿರಿ ಅಂತ ಹೇಳ್ತಾ, ವಿಶೇಷವಾಗಿ 5 ಮತ್ತು 8ನೇ ತರಗತಿಯ ಮೌಲ್ಯಾಂಕನ ಪರೀಕ್ಷೆ ಮಾರ್ಚ್ದಲ್ಲಿ ನಡೆಯಲಿದೆ. ಅದಕ್ಕಾಗಿ ವಿದ್ಯಾರ್ಥಿಗಳ, ಶಿಕ್ಷಕರ, ಪಾಲಕರ ಸಂದೇಹಗಳಿಗೆ ಮಂಡಳಿಯವರು ಏನು ಮಾಡಿದ್ದಾರೆ, ಕೆಲವೊಂದಿಷ್ಟು ಉತ್ತರಗಳನ್ನು ಅವರು ಕೊಟ್ಟಿದ್ದಾರೆ. ಇವು ಎಲ್ಲರೂ ಡೌಟ್ಗಳಿದ್ದಾವೆ. ಸೊ ಎಲ್ಲರ ಒಂದು ಪ್ರಶ್ನೆಗಳು ಈ ಮನಸ್ಸಿನಲ್ಲಿ ಸಾಮಾನ್ಯವಾಗಿದ್ದಾವೆ. ಅವುಗಳಿಗೆ ಉತ್ತರಗಳನ್ನು ಕಂಡುಕೊಳ್ಳಲಿಕ್ಕೆ ನೋಡೋಣ. ಪ್ರಶ್ನೆ ಸಂಖ್ಯೆ 1 ಇದೆ. KSQAAC ವತಿಯಿಂದ ರಾಜ್ಯಾದ್ಯಂತ 5 ಮತ್ತು 8ನೇ ತರಗತಿ ಮಕ್ಕಳಿಗೆ ನಡೆಸ್ತಕ್ಕಂಥ ಮೌಲ್ಯಾಂಕನ ಮಾರ್ಚ್ 2023ರ ಪರೀಕ್ಷೆ ಸರ್ಕಾರಿ ಅನುದಾನ ರಹಿತ ಶಾಲೆಗಳಿಗೆ ಸಂಬಂಧಿಸಿದೆಯೇ ಅಂತ ಕೇಳಿದ್ದಾರೆ. ಅಂದ್ರೆ ಇವು ಯಾವೆಲ್ಲ ಶಾಲೆಗಳಿಗೆ ಸಂಬಂಧಪಟ್ಟದ ಈ ಮೌಲ್ಯಾಂಕನ? ಅವರು ಉತ್ತರ ಕೊಟ್ಟಿದ್ದಾರೆ. ರಾಜ್ಯ ಪಠ್ಯಕ್ರಮ ಅನುಸರಿಸತಕ್ಕಂಥ ರಾಜ್ಯದ ಎಲ್ಲ ಶಾಲೆಗಳ 5 ಮತ್ತು 8ನೇ ತರಗತಿ ವಿದ್ಯಾರ್ಥಿಗಳನ್ನು ಮೌಲ್ಯಾಂಕನ ಸಂಕಲನಾತ್ಮಕ ಮೌಲ್ಯಮಾಪನ 2ಕ್ಕೆ ಒಳಪಡಿಸಲಾಗುತ್ತದೆ. ಒಂದಂತೂ ಕ್ಲಿಯರ್ ಆಯಿತು. ಗೌರ್ಮೆಂಟ್ ಇರ್ಬೋದು, ಏಡೆಡ್ ಇರ್ಬೋದು, ಅನ್ಎಡೆಡ್ ಇರ್ಬೋದು, ಅಲ್ಲಿ ರಾಜ್ಯ ಪಠ್ಯಕ್ರಮವನ್ನು ಬೋಧಿಸ್ತಿರ್ಬೇಕು, ಸ್ಟೇಟ್ ಸಿಲೆಬಸ್ ಅನ್ನು ಬೋಧಿಸ್ತಿರ್ಬೇಕು. ಆ ಶಾಲೆಗಳಲ್ಲಿ 5 ಮತ್ತು 8ನೇ ತರಗತಿ ವಿದ್ಯಾರ್ಥಿಗಳಿಗೆ ಈ ಮೌಲ್ಯಾಂಕನ ಪರೀಕ್ಷೆ ಮಾಡ್ತಾರೆ ಅನ್ನತಕ್ಕಂಥ 1ನೇ ಕ್ವಶನ್ ಇತ್ತು. ಇನ್ನು 2ನೇ ಕ್ವಶನ್ ಇದೆ. ಮೌಲ್ಯಾಂಕನಕ್ಕೆ ಪರಿಗಣಿಸಿರುವ ಪಠ್ಯವಸ್ತು ಸಿಲೆಬಸ್ ಏನದ? ಅವ್ರ ಉತ್ತರ ಹೇಳಿದ್ದಾರೆ. ಮೌಲ್ಯಾಂಕನ ಎಸ್ಎ 2ಕ್ಕೆ ನವೆಂಬರ್ 2022ರ ಮಾಹೆಯಿಂದ ಮಾರ್ಚ್ 2023ರ ಮೊದಲನೇ ವಾರದವರೆಗಿನ ಪಠ್ಯವಸ್ತುವನ್ನು ಪರಿಗಣಿಸಲಾಗಿದೆ. ನವೆಂಬರ್ 2022ರಿಂದ ಹಿಡಿದು ಮಾರ್ಚ್ 2023ರ ಮೊದಲ ವಾರದವರೆಗೂ ಕೂಡ ಇರ್ತಕ್ಕಂಥ ಪಠ್ಯವಸ್ತುವನ್ನು ಏನು ಮಾಡಿದ್ದಾರೆ ವಿದ್ಯಾರ್ಥಿಗಳೇ, ನಿಮ್ಮ ಒಂದು 5 ಮತ್ತು 8ನೇ ತರಗತಿಯ ಪರೀಕ್ಷೆಗೆ ಏನು ಮಾಡಿದ್ದಾರೆ, ಆ ಪಠ್ಯವಸ್ತುವಿನ ಮೇಲೆ ಪ್ರಶ್ನೋತ್ತರ ಪತ್ರಿಕೆಗಳನ್ನು ರಚಿಸಿದ್ದಾರೆ. ಮುಂದಿನ ಪ್ರಶ್ನೆ ಇತ್ತು. 5ನೇ ತರಗತಿಗೆ ಯಾವೆಲ್ಲ ವಿಷಯ ಮತ್ತು ಭಾಷೆಗಳಿದ್ದಾವೆ? ಪ್ರಥಮ ಭಾಷೆಗಳಲ್ಲಿ ಕನ್ನಡ, ಇಂಗ್ಲೀಷ್, ಹಿಂದಿ, ಉರ್ದು, ಮರಾಠಿ, ತಮಿಳು, ತೆಲುಗು ಅದ. ದ್ವಿತೀಯ ಭಾಷೆ ಕನ್ನಡ, ಇಂಗ್ಲೀಷ್ನಲ್ಲಿ ಇದೆ. ಕೋರ್ ವಿಷಯ ಗಣಿತ ಮತ್ತು ಪರಿಸರ ಅಧ್ಯಯನ 5ನೇ ತರಗತಿಗೆ ಅದ. ಇನ್ನು 8ನೇ ತರಗತಿಗೆ ಇರ್ತಕ್ಕಂಥ ವಿಷಯ ಮತ್ತು ಭಾಷೆಗಳಲ್ಲಿ ನೋಡಿದಾಗ ಪ್ರಥಮ ಭಾಷೆಯಲ್ಲಿ ಕನ್ನಡ, ಇಂಗ್ಲೀಷ್, ಹಿಂದಿ, ಉರ್ದು, ಮರಾಠಿ, ತಮಿಳು, ತೆಲುಗು, ಸಂಸ್ಕೃತ, ಇಂಗ್ಲೀಷ್ NCERT ಸ್ಕೂಲ್, ಆದರ್ಶ ಸ್ಕೂಲ್ದಲ್ಲಿದೆ. ದ್ವಿತೀಯ ಭಾಷೆ ಕನ್ನಡ, ಇಂಗ್ಲೀಷ್ ಅದ. ತೃತೀಯ ಭಾಷೆ ಕನ್ನಡ, ಇಂಗ್ಲೀಷ್, ಹಿಂದಿ ದುರ್ವಾ ಅದ ಆದರ್ಶ ವಿದ್ಯಾಲಯ ಶಾಲೆಗಳಿಗೆ. ಉರ್ದು, ಸಂಸ್ಕೃತ, ತುಳು, ಕೊಂಕಣಿ, ಕನ್ನಡ, ದೇವನಾಗರಿ, ಅರಬಿಕ್, ಪರ್ಷಿಯನ್ ಈ ಶಾಲೆಗಳಲ್ಲಿನೂ ಕೂಡ ಇದು ಅದ. 5ನೇ ಪ್ರಶ್ನೆ. ಪ್ರಶ್ನೋತ್ತರ ಪತ್ರಿಕೆ ಕೇವಲ ಕಲಿಕಾ ಚೇತರಿಕೆ ಪಠ್ಯವಸ್ತುವನ್ನು ಮಾತ್ರ ಒಳಗೊಂಡಿರುತ್ತದೆಯೇ? ಇದು ಬಹಳಷ್ಟು ವಿದ್ಯಾರ್ಥಿಗಳ ಡೌಟ್ ಇತ್ತು. ಸರ್, ಬರೀ ಕಲಿಕಾ ಚೇತರಿಕೆ ಮೇಲೆ ಅಷ್ಟೇ ಕ್ವಶನ್ ಪೇಪರ್ ಬರ್ತೈತಿ ಅಂತ ಕೇಳಿದಾರೆ. ಅವ್ರು ಉತ್ತರ ಹೇಳಿದ್ದಾರೆ, ಇಲ್ಲ. ಮಾನ್ಯ ಆಯುಕ್ತರು ಸಾಶಿಯಿ ಇಲಾಖೆಯವರು ತಿಳಿಸುವಂತೆ ಕಲಿಕಾ ಚೇತರಿಕೆ, ಕಲಿಕಾಫಲ ಮತ್ತು ಪಠ್ಯವಸ್ತು ಆಧರಿಸಿ ಪ್ರಶ್ನೋತ್ತರ ಪತ್ರಿಕೆ ಸಿದ್ಧಪಡಿಸುವಂತೆ ಸೂಚಿಸಿರುತ್ತಾರೆ. ಆಲ್ರೆಡಿ ಇಲಾಖೆ ಕಮಿಷನರ್ ಅವರು ಏನು ಮಾಡಿದ್ದಾರೆ, ಕಲಿಕಾ ಚೇತರಿಕೆ, ಕಲಿಕಾಫಲ ಮತ್ತು ಪಠ್ಯವಸ್ತು ಅಂದರೆ 8ನೇ ತರಗತಿಯ ಟೆಕ್ಸ್ಟ್ ಬುಕ್ನ SA2 ಸಿಲೆಬಸ್ ನೆನಪಿಟ್ಕೊಡ್ರಿ. SA2 ಸಿಲೆಬಸ್ಸು ನವೆಂಬರ್ದಿಂದ ಮಾರ್ಚ್ವರೆಗೆ ಇರ್ತಕ್ಕಂಥ ಲರ್ನಿಂಗ್ ಔಟ್ಕಮ್ಗಳು, ಕಲಿಕಾಫಲಗಳು, ಇದರ ಮೇಲೆ ಕ್ವಶನ್ ಪೇಪರನ್ನು ರೆಡಿ ಮಾಡೋಕೆ ಅವರು ಕಮಿಷನರ್ ಅವರು ಸಿದ್ಧಪಡಿಸಲಿಕ್ಕೆ ಸೂಚಿಸಿದ್ದಾರೆ. ಅದರಂತೆ ಪ್ರಶ್ನೆಗಳನ್ನು ರಚಿಸುವಾಗ ಕಲಿಕಾಫಲ 2ನೇ ಸಂಕಲನಾತ್ಮಕ ಮೌಲ್ಯಮಾಪನಕ್ಕೆ ಒಳಪಡೋ ಘಟಕಗಳನ್ನು ಮ್ಯಾಪ್ ಮಾಡಿ ಪ್ರಶ್ನೆಗಳನ್ನು ಸಿದ್ಧಪಡಿಸಲಾಗಿದೆ. ಅಲ್ಲಿ ಕಲಿಕಾಫಲನೂ ಇಲ್ಲಿ ಪಾಠಕ್ಕೂ ಕೂಡ ಸಾಮ್ಯತೆ ಇರಬೇಕು. ಒಂದೇ ಇತ್ತಂದ್ರೆ ಮಾತ್ರ ಅದನ್ನು ಏನು ಮಾಡಿದ್ದಾರೆ, ಆ ಪಾಠವನ್ನು ಏನು ಮಾಡಿದ್ದಾರೆ ತಗೊಂಡು ಅದರ ಮೇಲೆ ಪ್ರಶ್ನೆಗಳನ್ನು ರಚಿಸಿದ್ದಾರೆ. ಈ ಡೌಟ್ ಬಹಳ ಮಂದಿಗಿತ್ತು. ಇದು ಕ್ಲಿಯರ್ ಆಯ್ತು ಅಂದ್ಕೊಂಡಿವಿ. ಕಲಿಕಾ ಚೇತರಿಕೆನೂ ಓದ್ರಿ, ಟೆಕ್ಸ್ಟ್ ಬುಕ್ನೂ ಕೂಡ ಓದ್ರಿ ಅಂತಕ್ಕಂಥದ್ದು ಒಂದು. ಮುಂದಿನ ಪ್ರಶ್ನೆ ಇದೆ ನೋಡಿ. ಮಂಡಳಿಯಿಂದ ಬಿಡುಗಡೆ ಮಾಡಲಾಗಿರ್ತಕ್ಕಂಥ ಪ್ರಶ್ನೋತ್ತರ ಪತ್ರಿಕೆಯಲ್ಲಿ 5ನೇ ತರಗತಿ ಗಣಿತ, ಪರಿಸರ ಅಧ್ಯಯನ, 8ನೇ ತರಗತಿ ಗಣಿತ, ಸಮಾಜ ವಿಜ್ಞಾನ ವಿಷಯದಲ್ಲಿ SA1ಗೆ ಸಂಬಂಧಿಸಿದ ಪ್ರಶ್ನೆಗಳು ಇವೆ ಅಂತ ಕೆಲವೊಂದಿಷ್ಟು ವಿದ್ಯಾರ್ಥಿಗಳ ಮತ್ತು ಪಾಲಕರ, ಶಿಕ್ಷಕರ ಪ್ರಶ್ನೆ ಇದೆ. ಕೆಲವೊಂದಿಷ್ಟು ಏನು ಮಾಡಿದ್ದಾರೆ ಅಂತಂದ್ರೆ ಅವರು SA1ಗೆ ಸಂಬಂಧಪಟ್ಟಂತೆ ಕ್ವಶನ್ ಇದಾವು ಅಂತ ಕೇಳಾಕತ್ತಾರೆ. ಉತ್ತರ ಅವ್ರು ಏನು ಹೇಳಿದ್ದಾರೆ ಅಂದ್ರೆ, ಕಲಿಕಾಫಲ ಮತ್ತು ಪಠ್ಯವಸ್ತು ಆಧರಿಸಿ ಪ್ರಶ್ನೆ ಪತ್ರಿಕೆ ಸಿದ್ಧಪಡಿಸಬೇಕಾಗಿದೆ. ನವೆಂಬರ್ 2022ರಿಂದ ಮಾರ್ಚ್ 2023ರವರೆಗಿನ ಮೊದಲ ಮಾಹೆಯವರೆಗೆ ವಾರದವರೆಗೆ ನಿಗದಿತ ಘಟಕ ಮತ್ತು ಕಲಿಕಾಫಲಗಳನ್ನು ಆಧರಿಸಿ ಪ್ರಶ್ನೆಗಳನ್ನು ಸಿದ್ಧಪಡಿಸಿದ್ದಾರೆ. ಕಲಿಕಾಫಲಗಳು, ಪಠ್ಯವಸ್ತುಗಳು ಹೊಂದಾಣಿಕೆ ಆಗುವಂತೆ. ಕಲಿಕಾ ಚೇತರಿಕೆ ಅಳವಡಿಸಿಕೊಂಡಿರುವ ಶಾಲೆಗಳಲ್ಲಿ ಪಠ್ಯಪುಸ್ತಕದಲ್ಲಿ SA2ಗೆ ನಿಗದಿಪಡಿಸಿದ ಘಟಕಗಳಿದ್ದಾವೆ. ಕೆಲವು ಸಂಬಂಧಿಸಿದ ಕಲಿಕಾಫಲಗಳನ್ನು SA1ನಲ್ಲಿನೇ ಪೂರ್ಣಗೊಳಿಸಿದ್ದಾರೆ. ಆದ್ದರಿಂದ ಪಠ್ಯಪುಸ್ತಕ ಮತ್ತು ಕಲಿಕಾ ಚೇತರಿಕೆ, ಕಲಿಕಾಫಲಗಳನ್ನು ಬೋಧಿಸಿರುವ ಎಲ್ಲ ಶಾಲೆಗಳಿಗೆ ಒಂದೇ ಥರ ಪ್ರಶ್ನೆಗಳನ್ನು ಕೊಡಬೇಕಾಗಿರೋದ್ರಿಂದ
ಎಸ್ಎ 2ಗೆ ನಿಗದಿಪಡಿಸಿರುವ ಘಟಕಗಳನ್ನು ಪರಿಗಣಿಸಿ ಕಲಿಕಾ ಚೇತರಿಕೆ ಕಲಿಕಾ ಫಲ ಎಸ್ಎ1 ಮತ್ತು ಎಸ್ಎ 2ನಿಂದ ಪರಿಗಣಿಸಲಾಗಿರುತ್ತದೆ. ಇದರೊಂದಿಗೆ ಪಠ್ಯಪುಸ್ತಕದ ಅಭ್ಯಾಸ ಚಟುವಟಿಕೆಯಲ್ಲಿರುವ ಎಲ್ಲ ವ್ಯಾಕರಣಾಂಶ ಭಾಷಾಂಶಗಳನ್ನು ಪರಿಗಣಿಸಲಾಗಿದೆ. ಕೆಲವೊಂದು ಸಲ ಏನಾಗೋದಂದ್ರೆ ಕಲಿಕಾ ಚೇತರಿಕೆ ಕಲಿಕಾ ಫಲಗಳು ಎಸ್ಎ1ದಲ್ಲಾಗಿದ್ದಾವ, ಬಟ್ ಅದನ್ನು ಕೂಡ ಅವ್ರು ಏನು ಮಾಡಿದ್ದಾರೆ ಎಸ್ಎ 2ಗಳನ್ನು ತಗೊಂಡಿದ್ದಾರೆ. ಮತ್ತು ಈ ಪುಸ್ತಕದ ಎಲ್ಲ ಅಭ್ಯಾಸ ಚಟುವಟಿಕೆ ವ್ಯಾಕರಣ ಮತ್ತು ಭಾಷಾಂಶಗಳನ್ನು ಅವ್ರು ಏನು ಮಾಡಿದ್ದಾರೆ ನಿಮಗೆ ಒತ್ತು ಕೊಡ್ಲಿಕ್ಕೆ ಹೇಳಿದ್ದಾರೆ. ಸೊ ಈ ವಿಷಯಾಂಶ ಮೋಸ್ಟ್ ಇಂಪಾರ್ಟೆಂಟ್ ಅದ. ಇದನ್ನು ಕೂಡ ನೀವು ಏನು ಮಾಡಬೇಕು, ಟೆಕ್ಸ್ಟ್ ಬುಕ್ನಲ್ಲಿ ಎಳೆಯಾಗಿ ಭಾಷಾ ವಿಷಯಗಳನ್ನು ಓದಲೇಬೇಕು. ಜೊತೆಗೆ ಕಲಿಕಾ ಚೇತರಿಕೆ ಮತ್ತು ಟೆಕ್ಸ್ಟ್ ಬುಕ್ನ ಕಲಿಕಾ ಫಲಗಳನ್ನು ಹೊಂದಾಣಿಕೆ ಮಾಡಿ ಎಲ್ಲ ಘಟಕಗಳನ್ನು ಮನನ ಮಾಡಿಕೊಳ್ಳಲೇಬೇಕು. ಮುಂದಿನ ಪ್ರಶ್ನೆ, ಕೋರ್ ವಿಷಯಗಳಿಗೆ ಸಂಬಂಧಿಸಿದಂತೆ ಮೌಲ್ಯಾಂಕನಕ್ಕೆ ಪರಿಗಣಿಸಿರುವ ಘಟಕಗಳು ಕಲಿಕಾ ಫಲಗಳ ಪಟ್ಟಿಯನ್ನು ವೆಬ್ಸೈಟ್ನಲ್ಲಿ ಲಭ್ಯ ಮಾಡಲಾಗುವುದೇ? ಎಸ್, ನೋಡಿ ಅವ್ರು ಹೇಳಿದ್ದಾರೆ ಅಂದರೆ ಯಾವ ಪಾಠದ ಘಟಕಗಳಿದಾವ ಮತ್ತು ಯಾವ ಕಲಿಕಾ ಫಲಗಳಿದಾವೆ ಅನ್ನೋದನ್ನು ಸೊ ಮ್ಯಾಪ್ ಮಾಡಿರೋದನ್ನು ವೆಬ್ಸೈಟ್ನಲ್ಲಿ ಬಿಡ್ರಿ ಅಂತ ಹೇಳಿದಾಗ ಅವ್ರು ಹೌದು ಅಂತ ಕೊಟ್ಟಿದ್ದಾರೆ. ಪ್ರಶ್ನೆ ಪತ್ರಿಕೆ ಸಿದ್ಧಪಡಿಸಿರೋ ಸಂದರ್ಭದಲ್ಲಿ ಪರಿಗಣಿಸಿರೋ ಘಟಕಗಳು ಕಲಿಕಾ ಚೇತರಿಕೆ ಕಲಿಕಾ ಫಲಗಳ ಪಟ್ಟಿ ವೆಬ್ಸೈಟ್ನಲ್ಲಿ ಲಭ್ಯ ಮಾಡಲಾಗುವುದು. ಅಂದರೆ ಏನು ಚಿಂತೆ ಮಾಡೋಕ್ಕೂ ಅವಕಾಶ ಇಲ್ಲ. ಯಾವ ಕಲಿಕಾ ಚೇತರಿಕೆ ಕಲಿಕಾ ಫಲಗಳಿದಾವೆ, ಯಾವ ಪಠ್ಯ ವಸ್ತುವಿನ ಘಟಕಗಳಿದಾವೆ ಅದನ್ನು ಎಲ್ಲ ಅವ್ರು ಏನು ಮಾಡ್ತಾರೆ ನಿಮಗೆ ಲಭ್ಯಪಡಿಸ್ತಾರೆ. ಇದರಿಂದ ಆರಾಮಾಗಿ ಓದ್ಬೋದು. 8ನೇ ಪ್ರಶ್ನೆ, ಕಲಿಕಾ ಚೇತರಿಕೆಗೆ ಅಳವಡಿಸಿಕೊಂಡಿರುವ ಮೂಲ ಮತ್ತು ಪಠ್ಯವಸ್ತುವನ್ನು ಬೋಧಿಸ್ತಕ್ಕಂಥ ಶಾಲೆಗಳಿಗೆ ಪ್ರಶ್ನೆ ಪತ್ರಿಕೆ ಒಂದೇ ರೀತಿಯಾಗಿದೆಯೇ? ಹೌದು, ಇಬ್ಬರಿಗೂ ಒಂದೇ ರೀತಿಯ ಪ್ರಶ್ನೋತ್ತರ ಪತ್ರಿಕೆ ಇರ್ತದೆ. ಕೋರ್ ವಿಷಯಗಳಲ್ಲಿನೂ ಕೂಡ ಮತ್ತು ಭಾಷಾ ವಿಷಯಗಳಲ್ಲಿನೂ ಕೂಡ ಇರ್ತದೆ. ಸೊ ಅದಕ್ಕಾಗಿ ಅವ್ರು ಏನು ಮಾಡಿದಾರಪ್ಪ ಅಂದ್ರೆ ಗಣಿತ ವಿಜ್ಞಾನ ಮತ್ತು ಸಮಾಜ ವಿಜ್ಞಾನಗಳಲ್ಲಿ ವಿವರಣಾತ್ಮಕ ಪ್ರಶ್ನೆಗಳಿಗೆ ಅಲ್ಟರ್ನೇಟಿವ್ ಕ್ವಶನ್ಸ್ಗಳನ್ನು ಕೊಟ್ಟಿದ್ದಾರೆ. ಕೆಲವೊಂದು ಕಲಿಕಾ ಚೇತರಿಕೆ ಕ್ವಶನ್ಸ್ ಬಂದ್ರೆ ಅದೇ ರಿಲೇಟೆಡ್ ಆಗಿ ಅವ್ರು ಏನು ಮಾಡಿದ್ದಾರೆ ಟೆಕ್ಸ್ಟ್ ಬುಕ್ ಕ್ವಶನ್ಸ್ಗಳನ್ನು ಸಹಿತನೂ ಕೊಟ್ಟಿದ್ದಾರೆ. ಇದಕ್ಕೆ ಒಂದು ಪರಿಹಾರ ಆಯಿತು. ಇನ್ನು ಮೌಲ್ಯಾಂಕನ ಕಾರ್ಯಕ್ಕೆ ನಿಗದಿಪಡಿಸಿರೋ ಸಮಯ ಕೇಳಿದ್ದಾರೆ. ಸೊ ಗೊತ್ತಿದೆ 2 ಗಂಟೆ ಮಾತ್ರ ಸಮಯ ಅದ. ಮೌಲ್ಯಾಂಕನದ ಪ್ರಶ್ನೋತ್ತರ ಪತ್ರಿಕೆ ಪ್ರಶ್ನೋತ್ತರ ಪತ್ರಿಕೆ ಮಾದರಿನಲ್ಲಿ ಇರುತ್ತದೆ. ಹೌದು, ನಿಮಗೇನು ಮಾಡೆಲ್ ಕೊಟ್ಟಿದಾರಲ್ಲ ಅದೇ ಮಾಡೆಲ್ ರೀತಿಯಾಗಿರ್ತಕ್ಕಂಥ ಕ್ವಶನ್ ಪೇಪರ್ಗಳು ಇರ್ತಾವೆ. ಮಾದರಿ ಪ್ರಶ್ನೋತ್ತರ ಪತ್ರಿಕೆಯಲ್ಲಿ ಪರಿಗಣಿಸಿರುವ ಘಟಕಗಳು ಮತ್ತು ಕಲಿಕಾ ಫಲಗಳನ್ನೇ ಪರಿಗಣಿಸಲಾಗುತ್ತದೆ. ಹೌದು, ಯಾವೆಲ್ಲ ಮಾಡೆಲ್ ಕ್ವಶನ್ ಪೇಪರ್ಗಳಲ್ಲಿ ಕಲಿಕಾ ಫಲಗಳು ಮತ್ತು ಘಟಕಗಳನ್ನು ಕೊಟ್ಟಿದ್ದಾರಲ್ಲ ಅದರ ಮೇಲೇನೆ ಏನು ಮಾಡ್ತಾರೆ ಪ್ರಶ್ನೋತ್ತರ ಪತ್ರಿಕೆಗಳನ್ನು ರೆಡಿ ಮಾಡ್ತಾರಂತ. ಸೊ ಇಲ್ಲಿ ಮಂಡಳಿಯವರು ಏನು ಮಾಡಿದ್ದಾರೆ, ಶಿಕ್ಷಕರ ವಿದ್ಯಾರ್ಥಿಗಳ ಪಾಲಕರ ಒಂದು ಸಂದೇಹಗಳಿಗೆ ಅವ್ರೇನು ಮಾಡಿದ್ದಾರೆ ಉತ್ತರಗಳನ್ನು ಕೊಟ್ಟಿದ್ದಾರೆ. ಇದರಿಂದ ನಿಮಗೆ ಕ್ಲಿಯರ್ ಆಗ್ತದೆ ಅಂತ ಅಂದ್ಕೊಂಡಿದ್ದೀನಿ. ಯಾಕಂದ್ರೆ ಇದ್ರ ಬಗ್ಗೆ ಕನ್ಫರ್ಮೇಷನ್ ಆಯಿತು. ಪುಸ್ತಕ ಓದ್ರಿ, ಕಲಿಕಾ ಚೇತರಿಕೆನೂ ಓದ್ರಿ. ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಭಾಳಷ್ಟು ವಿಡಿಯೋಗಳಿದ್ದಾವೆ, ನೋಡ್ರಿ ಅಂತ ಹೇಳ್ತಾ